ಅಮೃತ ಇದನ್ನ ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರು ಬರ್ದಿರೋದು. ಪ್ರಾರ್ಥನೆ ಒಂದ್ ಹೇಳಿ ಸ್ಟಾರ್ಟ್ ಮಾಡೋಣ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ನಮೋ ಮಹಾವದನಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿ ಯತ್ಕೃಪಾ ತಮಹಂ ಮುಂದೆ. ಶ್ರೀ ಗುರು ದೀನತಾರಿಣಿ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ. ಹರೇ ಕೃಷ್ಣ ಎಲ್ಲರಿಗೂ. ಇವತ್ತಿನ ವಿಷಯ ಬಂದು ಶೀಲಾ ಪ್ರಭುಪಾದರ ಲೀಲಾಮೃತ, ಅವರ ಶಿಷ್ಯರಾದ ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರು ಬರೆದಿರೋದು. ನಾವು ಇದ್ರಕ್ಕಿಂತ ಹಿಂದೆ ಶೀಲಾ ಪ್ರಭುಪಾದವರು ಏನೇನ್ ಮಾಡಿದ್ರು, ಅವರು ಜೀವನದಲ್ಲಿ ಯಾವ ತರ ಅಂದ್ರೆ ಅವ್ರ ಗುರುಗಳು ಮೋಟಿವೇಶನ್ ಮಾಡಿದ್ರು, ಅವ್ರಿಗೆ ಅವ್ರ ಗುರುಗಳ ವಾಕ್ಯನ ಎಷ್ಟು ರೀತಿಯಾಗಿ ಪರಿಪಾಲಿಸ್ತಿದ್ರು ನಾವು ನೋಡ್ಬೋದು. ಒಪ್ಪು ಸೇವೆ ವಾಣಿ ಸೇವೆ ಅಂತ, ಅಂದ್ರೆ ಅವರು ವಾಣಿ ಸೇವೆನ ಎಷ್ಟೊಂದು ಅವರು ಗುರುಗಳು ಹೇಳಿದ್ದನ್ನ, ಅವರು ಗುರುಗಳನ್ನ ಬರೀ 6 ಟೈಮ್ ಮಾತ್ರ ಅವ್ರು ಭೇಟಿಯಾಗಿದ್ದಂತೆ. ಆದ್ರೆ ಅವರು ಗುರುಗಳು ಹೇಳಿದ್ದು ವಾಕ್ಯನ ಎಷ್ಟು ಅಂದ್ರೆ ಅವರು ತುಂಬಾ ಅಂದ್ರೆ ಗುರುಗಳು ಹೇಳಿದ್ದನ್ನೇ ವೇದವಾಕ್ಯ ಅಂತ ತಿಳ್ಕೊಂಡು ಅವ್ರು ಎಷ್ಟೊಂದೆಲ್ಲ ಇದ್ ಮಾಡಿದ್ರು ಅಂತ ನಾವು ನೋಡ್ಕೊಂತ ಬಂದಿವು. ಅಂದ್ರೆ ಅವ್ರ ಗುರುಗಳ ಮಾತಿಗೆ ಎಷ್ಟೊಂದು ಬೆಲೆ ಕೊಡ್ತಾ ಇದ್ರು ಅಂತ. ಇದೇ ತರ ಅವರು ಇದ್ ಮಾಡ್ತಾ ಬರ್ಬೇಕಾದ್ರೆ ಅವರು ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೊನೆ ಉಸಿರು ಎಳಿತಾರೆ. ನಾವು ಅಲ್ಲಿವರೆಗೂ ನೋಡಿದ್ವಿ. ಅದ್ರ ಮುಂದೆ ಏನಾಯ್ತು, ಗೌಡಿಯ ಮಠ ಏನಾಯ್ತು, ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಸ್ಥಾಪಿಸಿದ ಗೌಡಿಯ ಮಠ ಏನಾಯ್ತು, ಯಾವ ತರ ಅದು ಡಿವೈಡ್ ಆಯ್ತು, ಅದನ್ನ ಹೇಗೆ ಅದು ಅಂತ್ಯ ಹೊಂದಿತ್ತು ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ಇದೆ. ಇದು 5ನೇ ಚಾಪ್ಟರ್ ಸಮಾರ ಅಂತ. ಇಲ್ಲಿ ಪ್ರಭುಪಾದ ಅವ್ರು ಹೇಳ್ತಾ ಇದ್ದಾರೆ, 1936ರಿಂದ ಇಂದಿನವರೆಗೆ ನನ್ನ ಪರಿಸ್ಥಿತಿಯಲ್ಲಿ ಸಾಧನಗಳಾಗಲಿ ಶಕ್ತಿಯಾಗಲಿ ಇಲ್ಲದ ನಾನು ಈ ಕಷ್ಟ ಸಾಧ್ಯವಾದ ಕೆಲಸವನ್ನು ಕೈಗೆತ್ತಿಕೊಳ್ಳುವ ಬಿಡುವ ತೊಳಲಾಟದಲ್ಲಿದ್ದೆ. ಆದರೆ ಅವು ಯಾವುದು ನಿರುತ್ಸಾಹಗೊಳ್ಳಲಿಲ್ಲ. ಈಗ ನಾನು ಆ ಕೆಲಸವನ್ನು ಕೈಗೆತ್ತಿಕೊಳ್ಳಲು ಧೈರ್ಯ ಮಾಡಿದ್ದೇನೆ ಅಂತಂದ್ರೆ, ಇದು ಶೀಲಾ ಪ್ರಭುಪಾದರ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯಲ್ಲಿ ಬಂದು ಒಂದು ಇದು. ಯಾಕೆಂತಂದ್ರೆ ಅವರು ಇಲ್ಲಿ ಗೌಡಿಯ ಮಠ ಅಂದ್ರೆ ಅವರು ಅಧಿಕಾರಕ್ಕಾಗಿ ಆಸ್ತಿಗಾಗಿ ಕಿತ್ತಾಡ್ತಾ ಇರ್ಬೇಕಾದ್ರೆ ಪ್ರಭುಪಾದವ್ರು ತಾನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗದೆ, ಅಂದ್ರೆ ಅವ್ರ ಗುರುಗಳು ಹೇಳಿದ್ದನ್ನ ಕೃಷ್ಣ ಪ್ರಜ್ಞೆನ ಜಗತ್ತಿನಾದ್ಯಂತ ಹರಡು ಅನ್ನೋ ಒಂದೇ ವೇದ ವಾಕ್ಯನ ಇದ್ ಮಾಡ್ಕೊಂಡು ಧೈರ್ಯ ಮಾಡಿ ಅದನ್ನ ಕೈಗೆತ್ಕೊಂಡು ಜಗತ್ತಿನಾದ್ಯಂತ ಸಾರಿ 108 ದೇವಸ್ಥಾನಗಳನ್ನ ಸ್ಥಾಪಿಸಿದ್ರು. ಅಂದ್ರೆ ಅವರು ಅಂದ್ರೆ ಅವ್ರ ಗುರುಗಳು ಹೇಳಿದ ಮಾತನ್ನು ಒಂದನ್ನೇ ಬಿಟ್ಟು ಅವ್ರು ಇನ್ಯಾವುದಕ್ಕೂ ಅವ್ರು ಆಸೆ ಪಟ್ಟಿಲ್ಲ. ಅಂದ್ರೆ ಅಧಿಕಾರಕ್ಕಾಯ್ತು ಆಸ್ತಿಗಾಯ್ತು ಯಾವುದಕ್ಕೂ ಆಸೆ ಪಡದೆ ಅವ್ರಿಗೂ ಗುರುಗಳು ಹೇಳಿದ ವಾಕ್ಯವನ್ನ ಎಷ್ಟು ಅವರು ಅಂದ್ರೆ ಪರಿಪಾಲಿಸಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೊನೆ ಉಸಿರು ಹೇಳಿದ್ರು. ಆದಾಗ ಇಲ್ಲಿ ಮಠದಲ್ಲಿ ಆಲ್ರೆಡಿ ಅಂದ್ರೆ ಹೊಗೆ ಆಡ್ತಿತ್ತು ಅಂತ ಹೇಳ್ತಾರಲ್ಲ, ಹಾಗೆ ಅಂದ್ರೆ ಅಧಿಕಾರಕ್ಕೆ ಯಾರು ಬರ್ಬೇಕು ಅನ್ನೋದ್ರ ಬಗ್ಗೆ ಇದಾಗ್ತಾ ಇತ್ತು. ಅವಾಗ ಅಲ್ಲಿ ಹಿರಿಯ ಭಕ್ತರಿದ್ರು, ಅವರು ಪಟ್ಟಕ್ ಬರ್ಬೇಕು, ದೀಕ್ಷೆ ಈ ಎಲ್ಲಾ ಕೊಡ್ಬೇಕು, ತಾನೇ ಮಾಡ್ಬೇಕು ಅನ್ನೋದಿತ್ತು. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು 12 ಮಂದಿ ಅಂದ್ರೆ ಈ ಸದಸ್ಯ ಇರುವ ಒಂದು ಮಂಡಳಿನ ಆಚರಿಸಿ, ಆ ಮಂಡಳಿಯವರು ಏನ್ ಹೇಳ್ತಾರಲ್ಲ ಅದನ್ನ ಎಲ್ಲರೂ ಆದೇಶನ ಪಾಲಿಸ್ಬೇಕು ಅನ್ನೋದು ಅವ್ರದ್ದು ಆಸೆ ಆಗಿತ್ತು. ಆದ್ರೆ ಒಬ್ಬರೇ ಇಲ್ಲಿ ಅಧಿಕಾರ ಮಾಡೋದು ಅಥವಾ ಅಧಿಕಾರ ಚಲಾಯಿಸುವುದು ಅವ್ರು ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಲ್ಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಆದ್ರೆ ಇವರು ಅವರವರು ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಅವರು ಬದಲಾಯಿಸ್ಕೊಂತಾರೆ. ಇಲ್ಲಿ 2 ಪಕ್ಷಗಳಾಗ್ತವೆ.
ಒಂದು ಅವರು ಶಿಷ್ಯರೊಬ್ಬರಲ್ಲಾದ ಅನಂತ ವಾಸುದೇವ ಅಂತ, ಇನ್ನೊಬ್ರು ಕುಂಜ ವಿಹಾರಿ ಅಂತ ಇಬ್ರು ಇರ್ತಾರೆ. ಅವ್ರಂದ್ರೆ ಅವ್ರಿಗೇನು ಅಂದ್ರೆ ಗುರುಗಳು ಏನ್ ಹೇಳ್ತಾರೆ, ಅವ್ರ ಗುರುಗಳು ಹೇಳಿದ ವಾಕ್ಯಗಳನ್ನ ಪರಿಪಾಲಿಸ್ಬೇಕು ಅನ್ನೋದೇನ್ ಅವ್ರಿಗಿರ್ಲಿಲ್ಲ. ಬಟ್ ಅಧಿಕಾರ ಮಾಡ್ಬೇಕು, ಸೊ ಅಲ್ಲಿ ಮಠದ ಆಸ್ತಿನ ತಮ್ದಾಗಿಸ್ಕೊಳ್ಬೇಕು ಅನ್ನೋದು ಅಷ್ಟೇ ಇತ್ತು. ಆದ್ರೆ ಅವರು ಬೇರೆ ಏನಕ್ಕೂ ಅವರು ಗುರುಗಳು ಹೇಳಿದ್ದಾರೆ ತಾವು ಪ್ರಚಾರ ಮಾಡ್ಬೇಕು, ಬುಕ್ಕನ್ನ ಮುದ್ರಣ ಮಾಡ್ಬೇಕು, ಇನ್ನು ಕೃಷ್ಣ ಪ್ರಜ್ಞೆನ ಹಾಡಬೇಕು ಅನ್ನೋದು ಯಾವುದೇ ರೀತಿ ಅವರಲ್ಲಿ ತಲೆಲಿರ್ಲಿಲ್ಲ. ಗುರುಗಳು ಹೇಳಿದ್ರು, ನೀವು ನಾನು ಸತ್ತ ಮೇಲೆ 12 ಮಂದಿಗಳ ಅಂದ್ರೆ ಒಂದು ಸದಸ್ಯ ಮಂಡಳಿನ ಇದ್ ಮಾಡ್ಕೊಂಡು ಅದ್ರಲ್ಲಿ ನೀವು ಏನು 12 ಜನ ಏನು ಡಿಸಿಷನ್ ತಗೋತೀರೋ ಅದು ಫೈನಲೈಸ್ ಮಾಡಿ ಅಂತ. ಇವರು ಒಬ್ಬೊಬ್ಬರೇ ಅಧಿಕಾರ ಚಲಾಯಿಸ್ಲಿಕ್ಕಾಗಿ ಮಾಡಿದ್ರು. ಯಾಕಂದ್ರೆ ಅವರು ಗೌಡಿಯ ಮಠದ ಆಸ್ತಿ ಬೇಕಾಗಿತ್ತು, ಮತ್ತೆ ಅಧಿಕಾರ ಬೇಕಾಗಿರೋದ್ರಿಂದ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಅವ್ರು ಯಾರು ತಲೆಗೆ ಹಾಕೊಳ್ಳಿಲ್ಲ. ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಆಸ್ತಿನ ಅಂದ್ರೆ ಈ ಮಠದ ಆಸ್ತಿ ಪೂರ್ತಿ ಭಗವಂತನ ಆಸ್ತಿ, ಅದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಈ ತರ ಅವರೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅನ್ನೋ ಹೇಳೋ ಹಕ್ಕಿರ್ಲಿಲ್ಲ. ಹಾಗಾಗಿ ಇದು ಯಾರಿಗಾದ್ರೂ ಸೇರ್ಬಹುದು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಕುಂಜ ವಿಹಾರಿಯ ಮತ್ತೆ ಅವ್ರ ಬೆಂಬಲಿಗರು ಅದನ್ನು ವಾದಿಸ್ತಾರೆ. ಅದ್ರ ವಾದ ತುಂಬಾ ಇದು ಬಿಗುಡು ಆಗ್ತೈತಿ. ಹಾಗಾಗಿ ಅವ್ರವರಲ್ಲೇ ಕಿತ್ತಾಟ ಸ್ಟಾರ್ಟ್ ಆಗ್ತೈತಿ. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇಬ್ರು ಕೋರ್ಟ್ ಮೊರೆ ಹೋಗ್ತಾರೆ. ಅಂದ್ರೆ ಯಾರಿಗ್ ಅಧಿಕಾರ ಮಾಡ್ಬೇಕು, ಯಾರು ಅಧಿಕಾರ ಚಲಾಯಿಸ್ಬೇಕು ಅನ್ನೋದನ್ನ. ಅವರು ಅಧಿಕಾರದಲ್ಲಿ ಕುಂಜ ವಿಹಾರಿ ಅವರು ತುಂಬಾ ಜನದ ಬೆಂಬಲ ಏನಿರ್ಲಿಲ್ಲ. ಅವರು ಸ್ವಲ್ಪ ಇದು ಮಾಡ್ಕೊಬಿಡ್ತಾರೆ. ಆದ್ರೆ ಇವರು ಅನಂತ ವಾಸುದೇವರು ಏನ್ ಮಾಡ್ತಾರೆ, ಇದ್ರದ್ದು ಎಲ್ಲ ಬಲವಂತವಾಗಿ ಆಸ್ತಿನ ಮತ್ತೆ ಅಧಿಕಾರನ ಚಲಾಯಿಸ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೋರ್ಟ್ ಮೊರೆ ಹೋದಾಗ ಅವರು ಕೋರ್ಟ್ ಅಲ್ಲಿ ಅದು ಅಂದ್ರೆ ಕೋರ್ಟಿಗೆ ಹೋದ ತಕ್ಷಣ ಏನಾಗತ್ತೆ, ಒಬ್ಬರ ಕಡೆನೆ ಡಿಸಿಷನ್ ಕೊಡಲ್ಲ, ಇಬ್ರು ಕಡೆನೂ ವಾದ ವಿವಾದನ ಕೇಳ್ತಾ ಹೋಗ್ತಾರೆ. ಅದು ತುಂಬಾ ಬಿಗಡಾಗ್ತಾ ಹೋಗ್ತೈತಿ. ಆದ್ರೆ ಇದನ್ನೆಲ್ಲಾ ನೋಡ್ತಾ ಇದ್ದ ಪ್ರಭುಪಾದವರಿಗೆ ಇದು ಏನೋ ಒಂಥರ ಬೇಜಾರಾಗ್ತಾ ಇತ್ತು. ಅವರು ಇದು ಯಾವುದೇ ರೀತಿ ಈ ವಾದ ವಿವಾದಕ್ಕೆ ಅವ್ರು ಯಾವ್ದಕ್ಕೂ ತಲೆ ಹಾಕಿಲ್ಲ. ಯಾಕೆ ಅಂತಂದ್ರೆ ಅವ್ರದ್ದು ಒಂದೇ ಇತ್ತು, ತಮ್ಮ ಗುರುಗಳು ಏನ್ ಹೇಳಿದ್ದಾರೆ ಧರ್ಮ ಪ್ರಚಾರ ಮಾಡಿ ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆನ ಹರಡಿ ಅಂತ. ಹಾಗಾಗಿ ಅವರು ಇವೆರಡು ಮಠದ್ದು ಗಲಾಟೆಗೆ ಅವರು ಅದರಿಂದ ದೂರ ಉಳಿದ್ಬಿಟ್ರು. ಅವ್ದು ಯಾವ್ದನ್ನು ಅವರು ಒಂದು ತಲೆಗೆ ಹಾಕೊಳ್ಳಿಲ್ಲ. ಅವ್ರಿಬ್ಬರ ಬಗ್ಗೆನೂ ಅವರು ಯಾವುದೇ ರೀತಿ ಮನಸ್ತಾಪನೂ ಮಾಡ್ಕೊಂಡಿಲ್ಲ, ಅಥವಾ ಅವರಿಬ್ಬರನ್ನ ಸಮಾಧಾನ ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಆಮೇಲೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಬೇಜಾರಾಗ್ತದೆ. ಯಾಕಂದ್ರೆ ಗುರುಗಳು ಹೇಳಿದ್ರಲ್ಲ ಈ ತರ ಮಾಡಿ ಅಂತ. ಆದ್ರೆ ಇವ್ರಿಬ್ರು ಅಲ್ಲಿ ಯಾರೋ ಒಬ್ರು ಪಾಲಿಸ್ಲಿಲ್ಲ. ಗುರುಗಳ ಮಾತನ್ನ, ಗುರುಗಳ ಆದೇಶನ ಗಾಳಿಗೆ ತೂರ್ ಬಿಟ್ರು. ಮತ್ತೆ ಮಠದ ಮಾನ ಮರ್ಯಾದೆನ ಹೊರಗೆ ಅಂದ್ರೆ ಬೀದಿಗೆ ತಂದ್ರು ಅಂತ ಅವರು ಅಂದ್ರೆ ಶೀಲಾ ಪ್ರಭುಪಾದವರು ತುಂಬಾ ಬೇಜಾರಾಗ್ತಾರೆ. ಆದ್ರೂ ಏನ್ ಮಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಅವರು ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಅಂದ್ರೆ ಅಂದ್ರೆ ಗುರುಗಳು ಇರೋ ತನಕ ಮಾತ್ರ ಅವರಿಗೆ ಶಿಷ್ಯರಾಗಿರೋದು ಮುಖ್ಯ ಅಲ್ಲ. ಗುರುಗಳು ಹೋದ ಜೀವ ಅಂದ್ರೆ ದೇಹ ತ್ಯಾಗ ಮಾಡಿದ್ಮೇಲೂ ಸಹ ಗುರುಗಳ ಮಾತನ್ನ ಪರಿಪಾಲಿಸ್ಬೇಕು. ಈ ತರ ಕಿತ್ತಾಡಿ ಎಲ್ಲರ ಎದುರುಗಡೆ ಮಾನ ಮರ್ಯಾದೆನ ಮಠದ ಮಾನ ಮರ್ಯಾದೆನ ತೆಗಿಬಾರ್ದು ಅನ್ನೋದು ಅವ್ರದೊಂದು ತೇರಿ ಆಗಿರ್ತದೆ. ಆದ್ರೆ ಅವ್ರದ್ದು ಒಂದೇ ತೇರಿ, ತಾನು ಧರ್ಮ ಪ್ರಚಾರ ಮಾಡ್ಬೇಕು. ನಮ್ ಗುರುಗಳು ಹೇಳಿದ್ರು, ನೀನ್ ಒಳ್ಳೆ ಇಂಗ್ಲಿಷ್ ಮಾತಾಡ್ತೀಯ, ನೀನ್ ಒಳ್ಳೆ ಹೊರಗಡೆ ದೇಶಗಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡು ಅನ್ನೋದು ಹೇಳಿದ್ದನ್ನ ಮಾತ್ರ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು. ಅವರು ಯಾವಾಗ್ಲೂ ಗುರುಗಳು ಬರ್ದಿರೋ ಬುಕ್ಗಳನ್ನ ಓದ್ತಾ ಇದ್ರು. ಗುರುಗಳು ಏನೇನ್ ಹೇಳಿರ್ತಾರೋ ಅದನ್ನೆಲ್ಲ ಅವ್ರು ಒಂದೊಂದ್ಸರಿ ರೀಕಾಲ್ ಮಾಡ್ಕೋತಾ ಇದ್ರು. ಗುರುಗಳು ಸೇವೆ ತಾನ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅವರು ಬೇಜಾರ ಪಡ್ಕೋತಾ ಇದ್ರು. ಅವರು ಅಂದ್ರೆ ಗೌಡಿಯ ಮಠ ಇಷ್ಟ ಬೇಗ ಅವರು ಈ ತರ ಮುರಿದು ಹೋಗ್ತದೆ ಅಂತ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಹಾಗೆ ಇದೆಲ್ಲ ಇದಾಯ್ತು. ಅದೇ ಇವ್ರು ಯಾವ್ದನ್ನೇ ಜವಾಬ್ದಾರಿ ಹೊರ್ಲಿಕ್ಕೂ ಇದ್ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ವಿವಾದ ತುಂಬಾ ಕ್ರಿಟಿಕಲ್ ಆಗಿತ್ತು. ಹಾಗಾಗಿ ಅವರು ಏನೇ ಮಾಡ್ಲಿಕ್ಕೂ ಹೋಗಿಲ್ಲ. ಅವ್ರ ಏನ್ ಮಾಡ್ತಾರೆ, ಮುಂಬೈಯಲ್ಲೇ ಅವ್ರದ್ದು ವ್ಯಾಪಾರ ವ್ಯವಹಾರ ಅಷ್ಟೊಂದು ಸರಿ ಆಗ್ಲಿಲ್ಲ. ಅವರು ರಿಟರ್ನ್ ಕಲ್ಕತ್ತೆಗೆ ಬರ್ತಾರೆ.
ಅವರು ಸೀತಾಕಾಂತ ಬ್ಯಾನರ್ಜಿ ರಸ್ತೆಯಲ್ಲ 6ನೇ ನಂಬರಿನ ಮನೆಯಲ್ಲಿ ಬಾಡಿಗೆ ತಗೊಂಡು ಅಲ್ಲಿ 2 ಕಟ್ಟಡಗಳ 3ನೇ ಅಂತಸ್ತಿನ ಮನೆಯಲ್ಲಿ ಅವರು ವಾಸಿಸ್ತಾ ಇರ್ತಾರೆ. ಅಲ್ಲೇ ಅವರು ಬಿಸ್ನೆಸ್ ಪ್ಲಸ್ ಮನೆ ವಾಸ ಸ್ಥಾನನು ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವ್ರು ಏನೇನು ಬಿಸ್ನೆಸ್ ನ ಮಾಡಿದ್ರು ಅನ್ನೋದನ್ನ ನೋಡೋಣ. ಇಲ್ಲಿ ಅವರು ಒಂದು ಸಣ್ಣ ರಾಸಾಯನಿಕ ಪ್ರಯೋಗಾಲಯನ ಆರಂಭಿಸ್ತಾರೆ. ಅಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ ಡಿಸ್ಟಲಿ ವಾಟರು, ವಾತ ನಿವಾರಕ ದ್ರವ್ಯ, ವಿಮಲ್ ಟಾನಿಕ್ ಅಂತಂದ್ರೆ ಅದು ಈ ಅಲರ್ಜಿಗೆಲ್ಲ ಇದಾಗ್ತದಲ್ಲ ಆ ತರ ಔಷಧಿನ ಅವರು ತಯಾರಿಸ್ತಾ ಇರ್ತಾರೆ. ಅದನ್ನ ಎಲ್ಲಾ ಕಡೆನೂ ಅದನ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಆದ್ರೆ ಮೆಡಿಕಲ್ ಅಂದ್ರೆ ಮೆಡಿಷನ್ ತಯಾರು ಮಾಡೋ ಪ್ರಯೋಗಾಲಯದ ಎದುರುಗಡೆ ಅವ್ರೊಂದ್ ಮುಂದ್ಗಡೆ ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಮತ್ತೆ ಪ್ರಭುಪಾದ ಅವ್ರದೊಂದು ಫೋಟೋ ಇರ್ತದೆ. ಅಭಯ್ ಚರಣ್ ದೇ ಅಂಡ್ ಸನ್ಸ್ ಅಂತ ಒಂದ್ ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಅವರು 3 ಜನನ ಸರ್ವೆಂಟ್ ಇಟ್ಕೊಂತಾರೆ. ಆದ್ರೂ ಅವ್ರ ಸರ್ವೆಂಟ್ ಗಿಂತ ಹೆಚ್ಚಾಗಿ ಪ್ರಭುಪಾದ ಅವರೇ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲಾ ಕಡೆನೂ ಅದನ್ನ ಅಂದ್ರೆ ಸಪ್ಲೈ ಕೊಡ್ತಾ ಇರ್ತಾರೆ. ಅವರು ವಾತ ನಿವಾರಕ ದ್ರವ್ಯ ಇರ್ತದಲ್ಲ ಅದನ್ನ ಎಲ್ಲರೂ ತಗೊಳ್ಳಿಕ್ ಹೇಳ್ತಾರೆ. ಅದ್ರಲ್ಲಿ ಏನು ಅಂತ ಅಂದ್ರೆ ಸಂಧಿವಾತ, ಸ್ನಾಯುಗಳ ಸೆಳೆತ ಮತ್ತೆ ಎಲ್ಲಾ ನೋವುಗಳಿಗೆ ರಾಮಬಾಣ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅವರು ಅದನ್ನ ತಗೊಂಡವ್ರು ಮದ್ಯಪಾನ ಮಾಡಬಾರದು. ಅದನ್ನ ಮದ್ಯಪಾನ ಮಾಡಿದ್ರೆ ಆ ಔಷಧಿ ಅಷ್ಟೊಂದು ಇಫೆಕ್ಟ್ ಆಗಲ್ಲ. ಮತ್ತೆ ಅದನ್ನ ತಗೊಂಡವ್ರು ತರಕಾರಿ, ಹಾಲು ಅಂದ್ರೆ ಈ ತರ ತಗೋಬೇಕು. ಅಂದ್ರೆ ಮದ್ಯಪಾನ ತಗೊಂಡ್ರೆ ಆ ಔಷಧಿ ವರ್ಕ್ ಆಗಲ್ಲ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಕೆಲವು ಜನರಿಗೆ ಇಷ್ಟ ಆಗತ್ತೆ, ಕೆಲವು ಜನರಿಗೆ ಇಷ್ಟ ಆಗಲ್ಲ. ಅದನ್ನ ಅಂದ್ರೆ ಅವ್ರದ್ದು ಏನಂತಂದ್ರೆ ಈ ಮದ್ಯಪಾನದಿಂದ ದೂರ ಇದ್ರೆ ಸೊ ಫ್ಯಾಮಿಲಿ ಚೆನ್ನಾಗಿರತ್ತೆ ಅನ್ನೋ ಒಂದು ಇಂಟೆನ್ಷನ್ ಆಗಿರ್ತದೆ. ಅವರು ವ್ಯಾಪಾರಿ ಅಷ್ಟೇ ಆಗಿರಲ್ಲ, ಸಂಸಾರಸ್ತ್ರ ಅಷ್ಟೇ ಆಗಿರಲ್ಲ, ಅವರೊಬ್ರು ದೊಡ್ಡ ದೈವ ಭಕ್ತ ಆಗಿರ್ತಾರೆ. ಅವ್ರು ಯಾವಾಗ್ಲೂ ತಮ್ಮ ಕೆಲಸ ಮಾಡ್ತಾ ಇರ್ಲಿ ಅಥವಾ ಮನೆಯಲ್ಲಿರ್ಲಿ ಯಾವಾಗ್ಲೂ ಅವರು ಭಗವಂತನ ನೆನಪಿಸ್ಕೊತಾ ಇರ್ತಾರೆ. ತಮ್ಮ ಗುರುಗಳು ಏನೇನ್ ಹೇಳಿದ್ರಲ್ಲ ಅದನ್ನೆಲ್ಲ ಇದ್ ಮಾಡ್ತಾ ಇರ್ತಾರೆ. ಅದು ಹೆಚ್ಚಾಗಿ ಪ್ರವಚನಗಳನ್ನ ಕೇಳ್ತಾ ಇರ್ತಾರೆ, ಗುರುಗಳು ಹೇಳಿದ್ದನ್ನ. ಇಲ್ಲಿ ಚಂಡಿ ಮುಖರ್ಜಿ ಅನ್ನೋರು ಅವರು ಪಕ್ಕದ ನೆರೆ ಮನೆಯವರು ಅವ್ರ ಬಗ್ಗೆ ಅಂದ್ರೆ ಅಭಯ್ ಅಂದ್ರೆ ಶೀಲಾ ಪ್ರಭುಪಾದವ್ರ ಬಗ್ಗೆ ಹೇಳ್ತಾರೆ. ಅಭಯ್ ಅವರಿಗೆ ಭಕ್ತಿ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ಅವರು ಸಂಸಾರ ನಿರ್ವಹಣೆ ಮಾತ್ರ ಮಾಡ್ತಾ ಇರ್ಲಿಲ್ಲ, ವ್ಯಾಪಾರನು ಮಾಡ್ತಾ ಇದ್ರು. ಅವರು ಲಾಭಕ್ಕಾಗಿ ಯಾವುದೇ ರೀತಿ ವ್ಯಾಪಾರ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕು ಅಥವಾ ತಾನು ತುಂಬಾ ಶ್ರೀಮಂತ ಆಗ್ಬೇಕು ಆತರ ಯಾವುದೇ ರೀತಿ ಅವ್ರ ಹತ್ರ ಕಾಣ್ತಾ ಇರ್ಲಿಲ್ಲ. ಅವ್ರು ಒಂದೇ ಒಂದು ಆಸಕ್ತಿ ಇತ್ತು, ತಾನು ಭಕ್ತಿ ಸೇವೆ ಮಾಡ್ಬೇಕು ಅನ್ನೋದು ಒಂದೇ ಅವ್ರ ಹತ್ರ ಕಾಣಿಸ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಚರಣ್ ಮುಖರ್ಜಿ ಅನ್ನೋರು ಅವರು ನೇಬರು. ಅವ್ರು ಹೇಳ್ತಾರೆ, ನಾನು ಅವ್ರ ಹತ್ರ ತುಂಬಾ ಸರಿ ವಾದ ಮಾಡ್ತಾ ಇದ್ದೆ. ಅಂದ್ರೆ ನಾನ್ ನಿರಾಕಾರವಾದಿಯಾಗಿದ್ದೆ. ನಾನ್ ತುಂಬಾ ಸರಿ ಅವ್ರ ಹತ್ರ ವಾದ ಮಾಡ್ತಾ ಇದ್ರು. ಅವ್ರು ಅದ್ರ ಬಗ್ಗೆ ಯಾವುದೇ ರೀತಿ ಅಂದ್ರೆ ಈಗ ಕೆಲವ್ರು ನಮ್ಗೊಂದ್ಸರಿ ವಾದ ಮಾಡ್ತಾ ಇದ್ರೆ ಹೋಗೋ ಅಂತ ನಾವು ಹಿಂಗೆ ಮಾತಾಡಿ ಕಳಿಸ್ಬಿಡ್ತೀವಿ. ಆದ್ರೆ ಅವರು ಸಮಾಧಾನವಾಗಿ ಮಾತಾಡ್ತಿದ್ರು, ಸಮಾಧಾನವಾಗಿ ಕೇಳ್ತಾ ಇದ್ರು. ಆದ್ರೆ ಅವರು ನನಗೆ ಅದೆಲ್ಲ ವಾದ ಮುಗಿದ್ಮೇಲೆ ಬರೀ ಕೃಷ್ಣನ್ ಬಗ್ಗೆ ಮಾತ್ರ ಹೇಳ್ತಿದ್ರು, ಆಧ್ಯಾತ್ಮಿಕದ ಬಗ್ಗೆ ಹೇಳ್ತಿದ್ರು. ಅವರು ವ್ಯಾಪಾರದ ವಿಚಾರ ಆಯ್ತು, ಸಂಸಾರದ ವಿಚಾರ ಆಯ್ತು, ಅಂದ್ರೆ ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ ಕಟ್ಟೆ ಪುರಾಣ ಅಂತ, ಅದನ್ನೆಲ್ಲ ಅವ್ರು ಯಾವ್ದು ರೀತಿ ಹೇಳ್ತಾ ಇರ್ಲಿಲ್ಲ. ಅವರು ಕೃಷ್ಣನ್ ಬಗ್ಗೆ ಮತ್ತೆ ಆಧ್ಯಾತ್ಮಿಕದ ಬಗ್ಗೆ ಮಾತ್ರ ಹೇಳ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಹೇಗಿದ್ರು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾವಾಗ್ಲೂ ಮುಂದ್ಗಡೆ ರೂಮ್ ನಾವು ವರಾಂಡ ಅಂತೀವಲ್ಲ ಅಲ್ಲಿ ಕುತ್ಕೊಂಡು ಯಾವಾಗ್ಲೂ ಅವರು ಗ್ರಂಥಗಳನ್ನು ಓದ್ತಾ ಇದ್ರು, ಶ್ಲೋಕಗಳನ್ನ ಗಟ್ಟಿಯಾಗಿ ಪಠಣೆ ಮಾಡ್ತಾ ಇದ್ರು. ಅವರು ಯಾವಾಗ್ಲೂ ಮನೆಯಲ್ಲೂ ಸಹ ಧೋತಿ ಕುರ್ತಾನ ಧರಿಸ್ತಾ ಇದ್ರು. ಅವ್ರ ಫ್ಯಾಮಿಲಿ ಎಲ್ಲ ಮೇಲ್ಗಡೆ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಆತರ ಇದ್ರೆ ಇವ್ರು ಯಾವಾಗ್ಲೂ ಹೊರಾಂಡದಲ್ಲಿ ಕುತ್ಕೊಂಡು ಓದೋದು, ಬರೆಯೋದು, ಮತ್ತೆ ಶ್ಲೋಕ ಪಠಣ ಮಾಡೋದನ್ನ ಮಾಡ್ತಾ ಇದ್ರು. ಯಾರಾದ್ರೂ ಬಂದ್ ಇದ್ ಮಾಡಿದ್ರೆ ಅವ್ರು ಬೇರೆ ಯಾವುದೇ ರೀತಿ ವಿಷಯನ ಮಾತಾಡ್ತಾ ಇರ್ಲಿಲ್ಲ, ಬರೀ ಕೃಷ್ಣನ್ ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾರೆ. ಈಗ ನೆರೆ ಮನೆ ಬರ್ತಾರೆ, ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅಕ್ಕಪಕ್ಕದವ್ರು ಅಂದ ತಕ್ಷಣ
ಬರ್ತಾರೆ ಹೋಗ್ತಾರೆ, ಒಂದೇ ಫ್ಯಾಮಿಲಿ ತರ ಇರ್ತಾರೆ. ಆದ್ರೆ ಅವಾಗ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಯಾವುದೇ ರೀತಿ ಬೇರೆ ವಿಷಯದ ಬಗ್ಗೆ ಮಾತಾಡದೆ ವೈಷ್ಣವ ಸಿದ್ಧಾಂತದ ಬಗ್ಗೆ ಮತ್ತೆ ಕೃಷ್ಣ ಪ್ರಜ್ಞೆ ಬಗ್ಗೆ, ಅಂದ್ರೆ ಕೃಷ್ಣ ಯಾವ ರೀತಿ, ಕೃಷ್ಣ ಹೇಗೆ, ಕೃಷ್ಣ ಪ್ರಜ್ಞೆನ ಹೇಗ್ ಮಾಡ್ಬೇಕು, ಮತ್ತೆ ಭಗವದ್ಗೀತೆ ಬಗ್ಗೆ, ಭಾಗವತಂ ಬಗ್ಗೆ ಎಲ್ಲ ಮಕ್ಕಳಿಗೆ ಬಂದವರಿಗೆ ಹೇಳ್ತಾ ಇದ್ರು. ಆದ್ರೆ ಬೇರೆ ಯಾವುದೇ ರೀತಿ ವಿಚಾರನು ಅವರು ತಮ್ಮ ವ್ಯಾಪಾರದ ವಿಚಾರ ಆಯ್ತು, ತಮ್ಮ ಮನೆ ವಿಚಾರ ಆಯ್ತು, ಅಥವಾ ಹೊರಗಡೆ ವಿಚಾರ ಯಾವುದ್ರ ರೀತಿನೂ ಅವರು ಮಾತಾಡ್ತಾ ಇರ್ಲಿಲ್ಲ. ಮನೆ ಬಂದವರಿಗೆಲ್ಲ ಅವರು ಕೃಷ್ಣ ಪ್ರಜ್ಞೆನ ಹೇಳೋದು, ಅದ್ರ ಬಿಟ್ರೆ ಅವರು ಬೇರೆ ಏನು ವಿಷಯನು ಮಾತಾಡ್ತಾ ಇಲ್ಲ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಅವ್ರ ಜೊತೆಗೆ ಒಬ್ರು ಮುಸ್ಲಿಮ್ಸ್ ಕೆಲಸ ಮಾಡ್ತಾ ಇದ್ರು, ಅಬ್ದುಲ್ ಅಂತ. ಅವರು ತುಂಬಾ ದೈವ ಭಕ್ತಿ ಆಗಿದ್ರು. ಅವರು ಮುಸ್ಲಿಮ್ಸ್ ಆದ್ರೂ ಸಹ ಅವರು ತುಂಬಾ ದೈವ ಭಕ್ತಿ ಮಾಡ್ತಾ ಇದ್ರು. ಆವಾಗ ಪ್ರಭುಪಾದರು ಒಂದಿನ ಕೇಳ್ತಾರೆ, ನಿನಗೆ ಭಗವಂತ ಸಡನ್ ಆಗಿ ಐಶ್ವರ್ಯ ಕೊಟ್ರೆ ನೀನ್ ಏನ್ ಮಾಡ್ತೀಯ ಅಂತ. ಆಗ ಅವ್ರು ಹೇಳ್ತಾರೆ, ನಾನೊಂದು ಮಸೀದಿನ ಕಟ್ಸ್ತೇನೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಭಗವಂತ ನಿನ್ ತರನೇ ಎಲ್ಲರಿಗೂ ಯೋಚನೆ ಕೊಟ್ಟಿದ್ರೆ ನಮ್ ದೇಶ ಹೀಗಿರ್ತಿರ್ಲಿಲ್ಲ, ಯಾವ್ದೋ ತರ ಆಗ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಬಂದು ಗೌಡಿಯ ಮಠದಲ್ಲಿ 2 ಗ್ರೂಪ್ಗಳಾಗಿತ್ತು. ಅದು ಕೋರ್ಟ್ ಮೆಟ್ಟಿಲು ಹತ್ತಿತ್ತು. ಆದ್ರೆ ಆಸ್ತಿಗಾಗಿ ಅದು ತುಂಬಾ ವಾದ ವಿವಾದಗಳು ಸ್ಟಾರ್ಟ್ ಆಗಿತ್ತು. ಆದ್ರೆ ವಾದ ವಿವಾದ ನೋಡಿ ಅಂದ್ರೆ ಕೋರ್ಟಿಗೆ ಹೋದಾಗ ನಾವ್ ಹೇಳ್ತೀವಲ್ಲ, ಆನೆ ಕುರಿ ಕಳ್ಕೊಂಡೆ ಅಂತ ನಾವು ಹೋದ್ರೆ ಆನೆ ಬೆಲೆ ತೆತ್ತಬೇಕಾಗ್ತದೆ ಅಂತ. ಅಷ್ಟಾದ್ರೂ ಸಹ ಅವರಿಗೆ ಬುದ್ಧಿ ಬಂದಿಲ್ಲ ಅಂತ ಇಲ್ಲಿ ಪ್ರಭುಪಾದವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಕೋರ್ಟಲ್ಲಿ ನಾವ್ ಒಂದ್ಸರಿ ಹೋದ್ರೆ 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಅದು ತೀರ್ಮಾನ ಆಗಲ್ಲ, ತುಂಬಾ ಟೈಮ್ ತಗೋತದೆ. ಅವಾಗ ಅಷ್ಟು ಸಫರ್ ಆದ್ರೂ ಸಹ ಅವರು ಆಸ್ತಿ ಮತ್ತೆ ಅಧಿಕಾರದ ಚಪಲ ಬಿಟ್ಟಿಲ್ಲ. ಅವರು ಅದಕ್ಕೋಸ್ಕರನೇ ಇನ್ನೂ ಹೋರಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಒಂದು ತೀರ್ಮಾನ ಬರ್ತದೆ, ಅನಂತ ವಾಸುದೇವರ ಪರವಾಗಿ ಬರ್ತದೆ. ಅದನ್ನ ನಾವ್ ಹೇಳ್ತಲ್ಲ, ಮೇಲ್ಮನವಿ ಸಲ್ಲಿಸಿದ್ರೆ ಸುಪ್ರೀಂ ಕೋರ್ಟ್ ಅಂದ್ರೆ 5 ತರಕ್ಕೆ ಹೋದಾಗ ಅವ್ರಿಗೆ ಏನಾಗತ್ತೆ ಅಂದ್ರೆ ಮತ್ತೊಂದು ತೀರ್ಮಾನ ಬರ್ತದೆ. ಇದರಲ್ಲಿ ಅನಂತ ವಾಸುದೇವರಿಗೆ 2 ಪಾಲಾದ್ರೆ ಕುಂಜ ವಿಹಾರಿಗೆ 1 ಪಾಲು ಅಂತ ತೀರ್ಮಾನ ಆಗ್ತದೆ. ಆದ್ರೆ ಅನಂತ ವಾಸುದೇವ ಸನ್ಯಾಸಿ ಆದ್ರೂ ಸಹ ಈ ಆಸ್ತಿ ಇದನ್ನೆಲ್ಲ ನೋಡ್ಕೊಂಡು ತಮ್ಮ ಸನ್ಯಾಸಿ ಜೀವನಕ್ಕೆ ತಿಲಾಂಜಲಿ ಇಟ್ಟು ಒಂದು ಹೆಣ್ಮಗಳ ಜೊತೆಗೆ ಓಡ್ ಹೋಗ್ತಾರೆ. ಅದ್ರ ನಂತರ ಅವ್ರ ಜೊತೆಗಿದ್ದು ಬೆಂಬಲಿಗರೆಲ್ಲ ತುಂಬಾ ಗುಂಪುಗಳಾಗಿ ಹರಿದು ಹಂಚಿ ಹೋಗ್ಬಿಡ್ತದೆ. ಅವರು ಯಾರು ಅಂದ್ರೆ ಈ ಮಠದ್ದು ಪ್ರಚಾರ ಮಾಡೋದಾಗ್ಲಿ ಯಾವುದೇ ರೀತಿ ಇದ್ ಮಾಡಲ್ಲ. ಅವರೆಲ್ಲರೂ ಆಸ್ತಿ ಅಧಿಕಾರ ಬಗ್ಗೆ ಇದ್ ಮಾಡ್ಕೊಂಡು ಅವರವರಲ್ಲೇ ತುಂಬಾ ಗ್ರೂಪುಗಳಾಗಿ ಹಂಚಿ ಹರಿದು ಹೋಗ್ತವೆ. ಅದರಲ್ಲಿ ಕೆಲವರು ತಮ್ಮದೇ ಅಂದ್ರೆ ಒಂದು ಗ್ರೂಪ್ಗಳನ್ನು ಕಟ್ಕೊಡ್ತಾರೆ. ಅದರಲ್ಲಿ ಗೌಡಿಯ ಸಂಘ, ಚೈತನ್ಯ ಗೌಡಿಯ ಮಠ ಅಂತ ತುಂಬಾ ಮಠಗಳು ಮತ್ತೆ ಸಂಘಗಳಾಗಿ ಡಿವೈಡ್ ಆಗಿ ಹೋಗ್ತವೆ. ಅಲ್ಲಿ ಅಂದ್ರೆ ಮಠದ ಸಂಬಂಧ ಆಗಿ ಅಥವಾ ಭಗವಂತನ ಸಂಬಂಧ ಆಗಿ ಅಥವಾ ಮುದ್ರಣ ಮಾಡ್ಬೇಕು, ಪುಸ್ತಕಗಳನ್ನ ಮುದ್ರಣ ಮಾಡ್ಬೇಕು ಅನ್ನೋ ಯಾವುದೇ ರೀತಿ ಇಂಟೆನ್ಷನ್ ಇರಲ್ಲ. ಬಟ್ ಅವ್ರ ಅಧಿಕಾರ ಹಣದಗೋಸ್ಕರ ಮಾತ್ರ ಅವ್ರ ಭಕ್ತಿ ಆಗಿರ್ತದೆ. ಅವರೆಲ್ಲ ಯಾರು ಭಕ್ತಿ ಮಾಡ್ಲಿಕ್ಕೂ ಅಂದ್ರೆ ಅರ್ಹರಿರಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಭುಪಾದವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿ ನಮ್ಮ ದೈವ ಸೋದರೆಲ್ಲ ಇದ್ರು, ಅವ್ರು ಯಾರು ಭಕ್ತಿ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಓನ್ಲಿ ಅಧಿಕಾರಕ್ಕಾಗಿ ಮಾತ್ರ ಇದ್ರು ಗುರುಗಳ ಜೊತೆಗೆ, ಮತ್ತೆ ಹಣಕ್ಕಾಗಿ ಮಾತ್ರ ಇದ್ರು. ಅವ್ರು ಯಾರು ಭಕ್ತಿ ಮಾಡ್ಲಿಕ್ಕೆ ಬಂದಿಲ್ಲ. ಭಕ್ತಿ ಮಾಡುವುದಾಗಿದ್ರೆ ಅವರು ಯಾರು ಗುರುಗಳ ಮಾತನ್ನ ಧಿಕ್ಕರಿಸ್ತಾ ಇರ್ಲಿಲ್ಲ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ರು ಅಂದ್ರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗ್ಬೇಕು, ಹರೇ ಕೃಷ್ಣ ಮಹಾಮಂತ್ರ ಎಲ್ಲಾ ಕಡೆ ಪ್ರಸಾರವಾಗ್ಬೇಕು
ಅನ್ನೋದು ಅವ್ರ ಇದಾಗಿತ್ತು. ಅದನ್ನೇ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಅದನ್ನ ಮುಂದುವರ್ಸ್ಕೊಂಡ್ ಬಂದಿದ್ರು. ಆದ್ರೆ ಅವರು ದೇಹ ಬಿಟ್ಟ ಮೇಲೆ ಇವರು ಬರೀ ಆಸ್ತಿ, ಹಣ, ಪ್ರತಿಷ್ಠೆಗಾಗಿ ಮಾತ್ರ ಅದ್ರ ಹಿಂದೆ ಬೀಳ್ತಾರೆ ವಿನಃ ಬಟ್ ಚೈತನ್ಯ ಮಹಾಪ್ರಭುಗಳು ಹೇಳಿದ ಸಂದೇಶನಾಯ್ತು ಅಥವಾ ಗುರುಗಳ ಹೇಳಿದ್ದು ವಾಕ್ಯನಾಯ್ತು ಯಾರು ಪರಿಪಾಲಿಸಲ್ಲ. ಅವ್ರದ್ದು ಹೇಳಿದ್ದು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಏನ್ ಹೇಳಿದ್ರಲ್ಲ ಆ ಸಂಕಲ್ಪ ಎಲ್ಲ ಅಲ್ಲೇ ಅವ್ರ ಜೊತೆಗೆ ಮಣ್ಪಾಲಾದವು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇದ್ರಲ್ಲಿ ಶ್ರೀಧರ್ ಮಹಾರಾಜರು ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಠಾಕೂರ್ ಅವರ ಶಿಷ್ಯರು ಪ್ಲಸ್ ಶೀಲಾ ಪ್ರಭುಪಾದವರ ದೈವ ಸೋದ ಅಂದ್ರೆ ಅವ್ರ ಜೊತೆಗೆ ದೀಕ್ಷೆ ತಗೊಂಡವ್ರು. ಅವರಿಬ್ರು ಅಂದ್ರೆ ಇವರು ಶ್ರೀಧರ್ ಮಹಾರಾಜರು ಅವರು ಫಸ್ಟ್ ಮುಂಬೈಯಲ್ಲೇ ಇದ್ರು. ಇವಾಗ ಈ ಗಲಾಟೆ ನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ರಿಟರ್ನ್ ಮತ್ತೆ ಅವರು ಕಲ್ಕತ್ತೆಗೆ ಇದ್ ಮಾಡ್ತಾರೆ. ಅಭಯ ಜೊತೆಗೆ ಬಂದು ಅಂದ್ರೆ ಅವರು ಮನೆಯಲ್ಲಿ ಮೇಲ್ಗಡೆ 3ನೇ ಮಹಡಿಯಲ್ಲಿ ಮನೆನ ಬಾಡಿಗೆ ತಗೊಂಡು ಅಲ್ಲೇ ಉಳಿತಾ ಇರ್ತಾರೆ. ಅವ್ರ ಜೊತೆಗೆ ಭಕ್ತಿ ಸಾರಂಗ ಮಹಾರಾಜರು ಮತ್ತೆ ಶ್ರೀಧರ್ ಮಹಾರಾಜರು ಮತ್ತೆ ಅವರು ಅಲ್ಲೇ ಉಳಿತಾ ಇರ್ತಾರೆ. ಅಲ್ಲೇ ಅವರು ಒಂದು ಆಶ್ರಮ ತರ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವರು ಏನಂತಂದ್ರೆ ಅವರು ಶ್ರೀಧರ್ ಮಹಾರಾಜರು ಏನ್ ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಏನ್ ಹೇಳಿರ್ತಾರಲ್ಲ ಅದನ್ನ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಗುರುಗಳು ಹೇಳಿದ ತತ್ವಗಳನ್ನೆಲ್ಲ ಪಾಲಿಸ್ತಾ ಇರ್ತಾರೆ. ತಮಗೆ ಎಷ್ಟಾಗುತ್ತೋ ಅಷ್ಟು ಅವರು ಪ್ರಚಾರ ಕಾರ್ಯನ ಮುಂದುವರ್ಸ್ಕೊಂಡು ಬರ್ತಾ ಇರ್ತಾರೆ. ಅವರಿಗೂ ಒಂದು ದಿನ ಅವರು ಪ್ರಭುಪಾದವ್ರ ಹತ್ರ ಮಾತಾಡ್ಬೇಕಾರೆ ಹೇಳ್ತಾರೆ ಈ ತರ ಆಯ್ತು ಅಂತ. ಅದಕ್ಕೆ ಅವ್ರೇನು ಹೇಳಲ್ಲ, ಅಂದ್ರೆ ಮೌನವಾಗಿ ಇದ್ ಬಿಡ್ತಾರೆ. ಯಾಕಂದ್ರೆ ಅವ್ರೇನು ಹೇಳ್ಬೇಕು ಅಂತನೂ ಅನ್ಸ್ತಾ ಇರಲ್ಲ ಅವರಿಗೆ, ಸೈಲೆಂಟ್ ಆಗಿ ಇದ್ ಬಿಡ್ತಾರೆ. ಮತ್ತೆ ಶ್ರೀಧರ್ ಮಹಾರಾಜರು ಮತ್ತೆ ಪ್ರಭುಪಾದವರು ಇಬ್ರು ಸೇರ್ಕೊಂಡು ಈ ಧರ್ಮ ಪ್ರಚಾರ ಕಾರ್ಯನ ಮುಂದುವರಿಸ್ತಾ ಇರ್ತಾರೆ. ಆಮೇಲೆ ಕೆಲವೊಂದ್ಸರಿ ಇವ್ರು ಶ್ರೀಧರ್ ಮಹಾರಾಜ ಶಿಷ್ಯಂದಿರಿಗೆಲ್ಲ ಪ್ರಭುಪಾದವರು ಹುರಿದುಂಬಿಸ್ತಾ ಇರ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆನ ಹೇಗೆ ಈಗ ಎಲ್ಲರೂ ಆ ವಿವಾದದಲ್ಲಿ ಇರ್ತಾರೆ. ಯಾಕಂದ್ರೆ ಗೌಡಿಯ ಮಟ್ಟದಲ್ಲಿ ಯಾವ ತರ ಎಲ್ಲ ಆಯ್ತು ಅಂತ ಅದು 1 ದಿನದ 2 ದಿನದ ಕತೆ ಆಗಿರಲ್ಲ, ಅದು ವರ್ಷಾನುಗಟ್ಲೆ ಆಗಿರ್ತದೆ. ಎಲ್ಲರೂ ಅದರಿಂದ ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ ಆಗಿರ್ತದೆ. ಯಾಕೆಂದ್ರೆ ಒಂದು ಲೆಕ್ಕದಲ್ಲಿ ಇದ್ದಿದ್ದು ಅದು ಅನ್ಕೊಂಡಿದ್ದೇ ಬೇರೆ ಆಗಿದ್ದೇ ಬೇರೆ ಅಂತಾರಲ್ಲ ಹಾಗೆ ಆಗಿರತ್ತೆ. ಅವಾಗ ಇಲ್ಲಿ ಶ್ರೀಧರ್ ಮಹಾರಾಜ ಜೊತೆಗೆ ಅವ್ರ ಶಿಷ್ಯರುಗಳು ಇರ್ತಾರೆ. ಅವಾಗ ಅವ್ರನ್ನೆಲ್ಲ ಅಭಯ ಅಂತಂದ್ರೆ ಶೀಲಾ ಪ್ರಭುಪಾದವರು ಹುರಿದುಂಬಿಸ್ತಾರೆ. ಆ ವಿವಾದದಿಂದ ನೀವೇನು ತಲೆ ಕೆಡ್ಸ್ಕೋಬೇಡಿ, ಕೃಷ್ಣ ಪ್ರಜ್ಞೆನ ಹರಡ್ಬೇಕು, ಅದಕ್ಕೆ ತಾವು ಯಾವ ತರ ಯೋಜನೆ ಮಾಡ್ಬೇಕು ಅಂದೆಲ್ಲ ಅವರು ಹೇಳ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಸನ್ಯಾಸಿಗಳಾದ್ರೂ ಅವರಿಗೆ ಉಳಿಲಿಕ್ಕೆ ಬೇರೆ ಏನು ವ್ಯವಸ್ಥೆ ಇರಲ್ಲ. ಯಾಕೆಂತಂದ್ರೆ ಅಂದ್ರೆ ಇರೋ ಮಠನು ಅವ್ರವ್ರು ಅಧಿಕಾರ ಆಸ್ತಿಗೋಸ್ಕರ ಡಿವೈಡ್ ಆಗಿರ್ತದೆ. ಇವರೇ ಪ್ರಭುಪಾದವ್ರ ಮನೆ ಮೇಲ್ಗಡೆ ಬಂದು ಒಂದು ಮನೆ ಬಾಡಿಗೆ ತಗೊಂಡು ಒಂದು ರೂಮ್ ಅನ್ನ ಒಂದು ಕೊಠಡಿನ ಬಾಡಿಗೆ ತಗೊಂಡು ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಸನ್ಯಾಸಿಗಳು ಕೀರ್ತನೆಗೆ ಎಲ್ಲ ಬರ್ತಾ ಇರ್ತಾರೆ. ಬಟ್ ಅವರು ಉಳಿಲಿಕ್ಕೆ ಅಡಿಗೆ ಮಾಡ್ಲಿಕ್ಕೆ ಅವರು ಖಾಸಗಿಯಾಗಿ ಮಾಡ್ಕೊಂಡಿರ್ತಾರೆ. ಸಂಜೆ ಬೆಳಿಗ್ಗೆ ಮತ್ತೆ ಕೀರ್ತನೆ ಪ್ರವಚನಕ್ಕೆ ಮಾತ್ರ ಅಲ್ಲಿ ಬರ್ತಾ ಇರ್ತಾರೆ. ಆದ್ರೆ ಅಭಯವರು ಶೀಲಾ ಪ್ರಭುಪಾದವರು ಸಹ ಅವ್ರ ಮನೆಯಲ್ಲೇ ಇತ್ಕೊಂಡು ಅವರು ಊಟ ತಿಂಡಿ ಅದನ್ನೆಲ್ಲ ಮಾಡ್ತಾರೆ. ಆದ್ರೆ ಪ್ರವಚನ ಕೀರ್ತನೆಗೆ ಮಾತ್ರ ಅವರು ಇಲ್ಲಿ ಉಳಿದಿರ್ತಾರಲ್ಲ ಶ್ರೀಧರ್ ಮಹಾರಾಜರು, ಅಲ್ಲಿಗೆ ಅವರು ಬರ್ತಾ ಇರ್ತಾರೆ. ಆದ್ರೆ ಅಭಯ್ ಅವ್ರು ಯಾವಾಗ್ಲೂ ಅವರು ಟೆರೆಸ್ ಮೇಲೆ ಹೋದಾಗ ಬಾಗ್ ಬಜಾರ್ನಲ್ಲಿದ್ದ ಅವ್ರ ಗುರು ಮಹಾರಾಜರ ಗೌಡಿಯ ಮಠದ ಗೋಪುರನ ನೋಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಬೇಜಾರ ಪಡ್ತಾ ಇರ್ತಾರೆ ಅಂತ ಇಲ್ಲಿ ಶ್ರೀಧರ್ ಮಹಾರಾಜರು ಹೇಳ್ತಾ ಇದ್ದಾರೆ. ಅವ್ರ ಮೇಲ್ಗಡೆ ಹೋಗಿ ತುಂಬಾ ಹೊತ್ತು
ಗೌಡಿಯ ಮಠದ ಗೋಪುರನ ನೋಡ್ಕೊಂಡು ಏನೋ ಹೇಳ್ಕೊಂತಾ ಇರ್ತಿದ್ರು, ಅಂದ್ರೆ ಏನೋ ಯೋಚನೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಶ್ರೀಧರ್ ಮಹಾರಾಜರು ಹೇಳ್ತಾ ಇದ್ದಾರೆ. ಅವರು ಅಭಯ್ ಅವರು ತುಂಬಾ ಶ್ರಮಜೀವಿಗಳು. ಅವ್ರು ಯಾವತ್ತೂ ತಮ್ಮ ಧನ ಸಂಪಾದನೆಗಾಗಿ ಅವರು ಜೀವನನ ಕಳಿಲಿಲ್ಲ, ಅಥವಾ ದುಡ್ಡಿಗೋಸ್ಕರ ದುಡ್ಡಿನ ಹಿಂದೆ ಅವರು ಓಡಾಡ್ಲಿಲ್ಲ. ಅವರು ಸಂಸಾರ ನಿರ್ವಹಣೆಗೆ ಮಾತ್ರ ಅವರು ಕೆಲಸ ಮಾಡ್ತಿದ್ರು. ಅದ್ರ ಹೊರತುಪಡಿಸಿ ಅವರು ಯಾವುದೇ ರೀತಿ ದುಡ್ಡು ಸಂಪಾದನೆ ಮಾಡ್ಲಿಕ್ಕಾಗಿ ಅಥವಾ ಶ್ರೀಮಂತಿಕೆಗಾಗಿ ಅವ್ರು ಯಾವುದೇ ರೀತಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಅವ್ರು ಏನಿದ್ರು ಅವರು ಕೃಷ್ಣ ಪ್ರಜ್ಞೆ ಆಯ್ತು, ಅವ್ರಾಯ್ತು. ಅವ್ರು ಯಾವಾಗ್ಲೂ ಫ್ರೀ ಸಿಕ್ಕಿದ ಟೈಮ್ ಆಗಲ್ಲ ಭಗವದ್ಗೀತೆ ಓದ್ತಾ ಇದ್ರು, ಭಾಗವತನ ಇದ್ ಮಾಡ್ತಾ ಇದ್ರು, ಆಮೇಲೆ ಕೀರ್ತನೆ ಮಾಡ್ತಾ ಇದ್ರು, ಪ್ರವಚನನ ಕೇಳ್ತಾ ಇದ್ರು, ಶ್ಲೋಕಗಳನ್ನ ಪಠನೆ ಮಾಡ್ತಾ ಇದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವರು ಅಷ್ಟೇನು ಅನುಕೂಲಸ್ಥರಾಗಿರ್ಲಿಲ್ಲ, ಆದ್ರೂ ಸಹ ಅವರು ಅಂದ್ರೆ ಹಣದಗೋಸ್ಕರ ಯಾವಾಗ್ಲೂ ಹಣದ ಹಿಂದೆ ಅವರು ಹೋಗ್ಲಿಲ್ಲ. ಅವರಿಗೆ ಮಠಕ್ಕೆ ಧನ ಸಹಾಯ ಮಾಡೋಷ್ಟು ಕೆಪಾಸಿಟಿ ಇರ್ಲಿಲ್ಲ, ಆದ್ರೆ ಅವ್ರ ಕೈಯಲ್ಲಾದಷ್ಟು ಅವರು ಸಹಾಯ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಂತರ ಇವರು ಶ್ರೀಧರ್ ಮಹಾರಾಜರ ಏಜ್ ಆಗಿರ್ತದೆ, ಅವರಿಗೆ ಸ್ವಲ್ಪ ಹೆಲ್ತ್ ಸರಿ ಇರಲ್ಲ. ಆದ್ರೆ ಅಭಯ್ ಅವರು ಅಂದ್ರೆ ಶೀಲಾ ಪ್ರಭುಪಾದವರು ಆ ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಾರೆ. ಮತ್ತೆ ಅವರು ಪ್ರವಚನ ಮಾಡ್ತಾ ಇರ್ತಾರೆ, ಕೀರ್ತನೆ ಮಾಡ್ತಾ ಇರ್ತಾರೆ, ಮೃದಂಗನೂ ನುಡಿಸ್ತಾ ಇರ್ತಾರೆ. ಅಂದ್ರೆ ಆಲ್ ಇನ್ ಒನ್ ಅವರಾಗಿ ನಡೆಸ್ತಾ ಇರ್ತಾರೆ. ಯಾಕೆಂತಂದ್ರೆ ಶ್ರೀಧರ್ ಮಹಾರಾಜರು ಅವರು ದೈವ ಸೋದರಾಗಿರ್ತಾರೆ. ಸೊ ಹಾಗಾಗಿ ಅವರಿಬ್ಬರಿಗೂ ಬಾಂಡಿಂಗ್ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಅವ್ರಿಗೇನಾದ್ರೂ ಅವರು ಕೀರ್ತನೆ ಪ್ರಚಾರ ಕಾರ್ಯ ಎಲ್ಲ ಲೀಡ್ ಮಾಡ್ತಾ ಇರ್ಬೇಕಾದ್ರೆ ಅಭಯ್ ಅವರು ಶೀಲಾ ಪ್ರಭುಪಾದವರು ಅವ್ರಿಗೆ ಹುಷಾರಿಲ್ದ ಟೈಮಲ್ಲಿ ಇವರು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಯಾವುದೇ ರೀತಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರಕ್ಕಾಗಿ ಅವರು ಇದ್ ಮಾಡ್ತಾ ಇರಲ್ಲ. ಅಂದ್ರೆ ಗುರುಗಳು ಹೇಳಿದ್ದಾರೆ ತಾನು ಪ್ರಚಾರ ಕಾರ್ಯ ಪ್ರಚಾರ ಮಾಡ್ಬೇಕು ಅನ್ನೋದೇ ಆಗಿರ್ತದೆ ಬಿಟ್ರೆ ಅವ್ರು ಯಾವುದೇ ರೀತಿ ಅಧಿಕಾರಕ್ಕಾಗಿ, ಶ್ರೀಮಂತಿಕೆಗಾಗಿ ಅಥವಾ ಹಣಕ್ಕಾಗಿ ಹಂಬಲಿಸ್ತಾ ಇರಲ್ಲ. ಅಂದ್ರೆ ನಾವು ಏನ್ ತಿಳ್ಕೊಬಹುದು ಅಂತಂದ್ರೆ ಇಲ್ಲಿ ಅವ್ರ ಗುರುಗಳು ಹೇಳಿದ ಮಾತನ್ನ ಪ್ರಭುಪಾದವ್ರು ಎಷ್ಟು ಒಂದು ಕಟ್ಟುಬದ್ಧವಾಗಿ ಅಂದ್ರೆ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಅವರು ಗುರುಗಳು ಏಕರನೆ ತನಗ್ ಇದ್ ಮಾಡಿ ಅಂತ ಅಂದ್ರು ಪ್ರಭುಪಾದವ್ರನ್ನ ಇದ್ ಮಾಡಿ ಹೋಗ್ತಿದ್ರು. ಆದ್ರೆ ಅದಕ್ಕೆ ಯಾವ್ದೋ ರೀತಿ ಅವರು ಆಸೆ ಪಟ್ಟಿಲ್ಲ. ಅವರು ಗುರುಗಳು ಏನ್ ಹೇಳಿದ್ದಾರೆ, ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡು, ಜಗತ್ತಿನಾದ್ಯಂತ ನಿಮ್ಗೆ ಇಂಗ್ಲಿಷ್ ಚೆನ್ನಾಗ್ ಬರ್ತದೆ, ನೀನ್ ಹೊರ ದೇಶಗಳಿಗೆ ಹೋಗಿ ಕೃಷ್ಣ ಪ್ರಜ್ಞೆನ ಪ್ರಚಾರ ಮಾಡು ಅಂತ ಹೇಳಿದ್ದನ್ನು ಮಾತ್ರ ಅವ್ರು ತಲೆಯಲ್ಲಿ ಇಟ್ಕೊಂಡಿದ್ರೆ ವಿನಃ ಯಾವುದೇ ರೀತಿ ಆಸ್ತಿ ಆಯ್ತು, ಹಣಕ್ಕಾಯ್ತು ಅಥವಾ ಅವರು ಆಸೆ ಪಟ್ಟಿಲ್ಲ. ಅವರ ಗುರುಗಳು ಹೇಳಿದ್ದ ವಾಣಿನ ವೇದ ವಾಕ್ಯವನ್ನಾಗಿ ತಗೊಂಡು ಅವರು ಅವ್ರ ಗುರುಗಳ ಮಾತಿಗೆ ಕಟ್ಟು ಬಿದ್ದು ಧರ್ಮ ಪ್ರಚಾರ ಕಾರ್ಯಕ್ಕೆ ತೊಡ್ಕೊಂಡಿದ್ರು. ಅವ್ರಿಷ್ಟೆಲ್ಲ ಗೌಡಿಯ ಮಠದಲ್ಲಿ ಗಲಾಟೆ ಆಗೋದು, ವಾದ ವಿವಾದ ಆಗ್ತಾ ಇದ್ರು ಸಹ ಅದ್ ಯಾವುದೇ ರೀತಿ ತಲೆ ಹಾಕದೆ, ಅದ್ ಯಾವುದೇ ರೀತಿ ನನಗ್ ಸಂಬಂಧ ಇಲ್ದಿದ್ದ ತರ ಅವ್ರು ಇದ್ಬಿಟ್ಟಿದ್ರು. ಯಾಕೆಂತಂದ್ರೆ ಅದ್ರಲ್ಲಿ ಸೇರ್ಕೊಂಡ್ರೆ ಅವ್ರ ಮನಸ್ಸು ಅಲೋಲ ಕಲ್ಲೋಲ ಆಗ್ತದೆ. ಅವರು ಅಂದ್ರೆ ಗುರುಗಳು ಹೇಳಿದ್ದು ಇದ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಜೊತೆಗೆ ಹೇಳ್ತಾರಲ್ಲ, ಕೊಚ್ಚೆ ಇರ್ತದೆ, ಕೊಚ್ಚೆಗೆ ಕಲ್ಲು ಹಾಕಿದ್ರೆ ಅದ್ ಮುಖಕ್ಕೆ ಸೀರ್ಸ್ಕೊಳ್ಳೋದು ನಮ್ಗೆ ಸೀರ್ತದೆ. ಹಾಗಾಗಿ ಅವ್ರು ಆತರ ಅನ್ಕೊಂಡು ಅವ್ರು ಆ ವಾದ ವಿವಾದಕ್ಕೆ ಯಾವುದೇ ರೀತಿ ಅವರು ತಲೆ ಹಾಕದೆ ಅವ್ರಾಯ್ತು ಅವರು ಧರ್ಮ ಪ್ರಚಾರ ಕಾರ್ಯ ಆಯ್ತು ಅಷ್ಟಕ್ ಮಾತ್ರ ಅವರು ಸೀಮಿತವಾಗಿದ್ರು. ಮನೆಗೆ ಹೋದ್ರು ಸಂಸಾರಕ್ಕೂ ಅಷ್ಟೊಂದು ಅಟ್ಯಾಚ್ ಆಗಿರ್ಲಿಲ್ಲ. ಯಾಕಂದ್ರೆ ಸಂಸಾರ ಇದ್ರು ಸಹ ಅವ್ರ ಸಂಸಾರ ನಿರ್ವಹಣೆಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತಾ ಇದ್ರು. ಬಟ್ ಅವ್ರು ಸಂಸಾರಕ್ಕಾಗಿ ಅಟ್ಯಾಚ್ ಆಗಿರ್ಲಿಲ್ಲ. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಸಹ ಅವರು ಅಲ್ಲಿ ಹೋಗ್ತಿದ್ರು, ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ರು. ಅವ್ರ ಸರ್ವೆಂಟ್ಗಳಿದ್ರು ಸಹ ಅವರೇ ಸ್ವತಃ ಕೆಲಸ ಮಾಡಿ ಎಲ್ಲ ನಿರ್ವಹಣೆ ಮಾಡ್ತಿದ್ರು. ಸೊ ಅದಕ್ಕೂ ಅವ್ರ ಅಟ್ಯಾಚ್ಮೆಂಟ್ ಅಂದ್ರೆ ತಾನು ದುಡ್ಡು ಮಾಡ್ಬೇಕು,
ತಾನು ತುಂಬಾ ದೊಡ್ಡ ಶ್ರೀಮಂತ ಆಗ್ಬೇಕು, ತಾನು ಆ ಕಾರಲ್ಲಿ ಓಡಾಡ್ಬೇಕು, ಆ ತರ ಬಂಗ್ಲೆ ಕಟ್ಬೇಕು ಅನ್ನೋ ಯಾವುದೇ ರೀತಿ ಇರ್ಲಿಲ್ಲ. ಅವ್ರೇನು ಅಂತಂದ್ರೆ ತನಗ್ ಬಂದ ಹಣದಲ್ಲಿ ಸ್ವಲ್ಪ ಬುಕ್ಕನ್ನ ಮುದ್ರಣ ಮಾಡ್ಬೇಕು, ತನ್ನ ಗುರುಗಳು ಹೇಳಿದ್ದನ್ನ ಧರ್ಮ ಪ್ರಚಾರ ಮಾಡ್ಬೇಕು, ಕೃಷ್ಣ ಪ್ರಜ್ಞೆನ ಜಗತ್ತಿನಾದ್ಯಂತ ಹರಡ್ಬೇಕು ಅನ್ನೋದು ಬಿಟ್ರೆ ಅವ್ರು ಬೇರೆ ಇನ್ನೇನನ್ನು ಯೋಚನೆ ಮಾಡ್ತಾ ಇರ್ಲಿಲ್ಲ ಅಂತ ಇಲ್ಲಿ ನಾವು ಪ್ರಭುಪಾದರ ಬಗ್ಗೆ ತಿಳ್ಕೊಬಹುದು. ಅಂದ್ರೆ ಗುರುಗಳು ಹೇಳಿದ ಮಾತನ್ನ ಅವರು ಎಷ್ಟು ಪರಿಪಾಲಿಸ್ತಿದ್ರು ಅನ್ನೋದನ್ನ ನಾವು ತಿಳ್ಕೊಬೇಕು. ಜೀವನದಲ್ಲಿ ಏನಾದ್ರೂ ಸಕ್ಸಸ್ ಆಗ್ಬೇಕಂದ್ರೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅಂತಾರಲ್ಲ, ಹಾಗೆ ಪ್ರಭುಪಾದರ ಜೀವನದಲ್ಲಿ ನಾವು ನೋಡಬಹುದು. ಅಂದ್ರೆ ಗುರುಗಳು ಇಲ್ಲಾದ್ರೂ ಸಹ ಅವ್ರಿದ್ದಾರೆ, ತಾನು ಗುರುಗಳು ಹೇಳಿದ ಮಾತನ್ನ ವೇದವಾಕ್ಯ ಅಂತ ತಿಳ್ಕೊಂಡು ತಾನು ಪರಿಪಾಲಿಸ್ಬೇಕು ಅಂತ ಅವರು ಜಗತ್ತಿನಾದ್ಯಂತ ನಮ್ಮಂತ ಬದ್ಧಾತ್ಮಗಳಿಗೂ ಸಹ ಕೃಷ್ಣ ಪ್ರಜ್ಞೆಯನ್ನ ಕೊಟ್ಟು ನಮ್ಮಂತ ಬದ್ಧಾತ್ಮಗಳನ್ನ ಉದ್ಧರಿಸ ಬಂದ ದೈವ ಪುರುಷ ಅಂತ ನಾವು ಹೇಳಬಹುದು. ಹರೇ ಕೃಷ್ಣ. ನಾನು ಪ್ರಭುಪಾದವರು ವಾಸಿಸ್ತಾ ಇದ್ರಲ್ಲ, ಅವ್ರು ಯಾವ್ಯಾವ ತರ ಅವರು ವಸ್ತುಗಳನ್ನು ಯೂಸ್ ಮಾಡ್ತಾ ಇರೋದ್ರ ಬಗ್ಗೆ ಒಂದ್ ಸ್ವಲ್ಪ ಫೋಟೋ ಇದ್ದಾವೆ, ನಿಮಗೆ ಅದನ್ನ ತೋರಿಸ್ತೇನೆ. ಇದು ಪ್ರಭುಪಾದವರು ಯೂಸ್ ಮಾಡ್ತಿರೋ ಪಾತ್ರೆ, ಅವರು ಏನೇನ್ ಐಟಮ್ ಎಲ್ಲ ಯೂಸ್ ಮಾಡ್ತಾ ಇರೋದ್ರ ಬಗ್ಗೆ. ಇದು ಕುಕ್ಕಿಂಗ್ ಐಟಮ್. ಇದು ವೃಂದಾವನದಲ್ಲಿ ಅವರು ಸಮಾಧಿ ಹತ್ರ ಒಂದ್ ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ, ಅದ್ರಲ್ಲಿ ಇರೋದು ಇವೆಲ್ಲ. ಆಮೇಲೆ ಇಲ್ಲಿ ಇದು ಭಗವಂತನಿಗೆ ಆಫರ್ ಮಾಡ್ತಾ ಇರೋದು ಒರಿಜಿನಲ್ ಪ್ಲೇಟ್ಗಳಿದು. ಮತ್ತೆ ಪ್ರಭುಪಾದರು ಯೂಸ್ ಮಾಡ್ತಾ ಇರೋದು ಕೃಷ್ಣ ಬಲರಾಮನಿಗೆ ಪೂಜೆ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರ ಗಂಟೆ, ಬೆಲ್ಲು. ಇದು ಅವರು ಭಗವಂತನಿಗೆ ಆಫರ್ ಮಾಡ್ತಾರ ಇವೆಲ್ಲ ಪಾತ್ರೆಗಳಂತೆ. ಇವರು ಇಲ್ಲಿ ಕುತ್ಕೊಂಡು ಭಾಗವತಂ ಬರಿತಾ ಇದ್ರು. ಇದ್ರಲ್ಲೇ ಅವರು ಒಂದೇ ಇದ್ರಲ್ಲೇ ಕುಕ್ಕರಲ್ಲೇ ದಾಲು, ಸಬ್ಜಿ, ರೈಸ್ ಎಟ್ ಎ ಟೈಮ್ ಇಡ್ತಿದ್ರಂತೆ. ಅದು 45 ನಿಮಿಷಕ್ಕೆ ಎಲ್ಲ ಅಡಿಗೆ ಆಗ್ತಿತ್ತಂತೆ. ಇದು ಅವರು ಈ ಬೇಳೆಕಾಳು ಹಾಕ್ಲಿಕ್ಕೆ ನಾವು ಡಬ್ಬ ಇಡ್ತೀವಲ್ಲ ಆ ತರ ಬಾಕ್ಸ್ಗಳು. ಇದು ಪ್ರಭುಪಾದವರು ಕುಡಿತಿರೋ ಗ್ಲಾಸು. ಇದು ಪ್ರಭುಪಾದವ್ರು ಯೂಸ್ ಮಾಡ್ತಾರ ಮೃದಂಗ. ಇದು ಪ್ರಭುಪಾದವ್ರು ಯೂಸ್ ಮಾಡ್ತಾರ ಹಾರ್ಮೋನಿಯಂ. ಇಲ್ಲಿ ಈ ಪ್ರಭುಪಾದವ್ರ ಎದುರುಗಡೆ ಇದ್ ಮಾಡ್ಕೊಂಡು ಎಲ್ಲಾರು ಕೀರ್ತನೆ ಮಾಡ್ತಿದ್ರಂತೆ. ಅದು ಇದು ಇದು ಶೀಲಾ ಪ್ರಭುಪಾದವ್ರ ಡಿಕ್ಟಾಫೋನು. ಇದು ಟೇಪ್ ರೆಕಾರ್ಡ್, ಅಂದ್ರೆ ಅವರು ಏನ್ ಹೇಳ್ತಿದ್ರಲ್ಲ ಆಮೇಲೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ನಂತರ ಅದೇನೋ ಬರೀತಿದ್ರಂತೆ. ಆಮೇಲೆ ಇದು ಟೈಪ್ ರೈಟರ್. ಇದು ಬ್ಯಾಕ್ ಟು ಗಾಡೆಡ್ ನ ಒರಿಜಿನಲ್ ಮ್ಯಾಗಝಿನ್ ಇಂದ ಒರಿಜಿನಲ್ ಪೇಪರ್ಸ್ ಇದು. ಇಲ್ಲಿ ಪ್ರಭುಪಾದವರು ಸಾಯೋ ದಿನ
ಇಲ್ಲಿ ಮಲಗಿ ಇವ್ರು ಪ್ರಾಣ ಬಿಟ್ಟಿರೋದಂತೆ. ಇಲ್ಲಿ ಭಾಗವತಂ ಫಸ್ಟ್ ಕ್ಯಾಂಟು 3 ಬುಕ್ ಇದಾಗಿರೋದು, ಅದ್ರದ್ದು ಒರಿಜಿನಲ್ ಇದು. ಇಲ್ಲಿ ಕೆಳಗಡೆ ಪ್ರಭುಪಾದರು ಯೂಸ್ ಮಾಡ್ತಾರ ಜಪ ಮಣಿ. ಇವೆಲ್ಲ ವೃಂದಾವನದಲ್ಲಿದಾವ ಮಾತಾಜಿ? ಪ್ರಭುಜಿ ಎಸ್ ಮಾತಾಜಿ. ಪ್ರಭುಪಾದವ್ರ ಸಮಾಧಿ ಹತ್ರ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಮಾತಾಜಿ. ಅಲ್ಲಿ ಫೋಟೋ ಕೆಲವೊಂದು ಇದ್ರಲ್ಲಿ ಅಲೋ ಮಾಡಲ್ಲ, ಕೆಲವೊಂದು ಕಡೆ ಫೋಟೋ ತೆಕ್ಕೋಬಹುದು ಮಾತಾಜಿ. ಎಷ್ಟು ಫೋಟೋ ತೆಗಿಲಿಕ್ಕೆ ಸಿಗ್ತದೆ ಅಷ್ಟು ಇದ್ ಮಾಡ್ಕೊ ಬಂದಿದ್ದೀವಿ ಮಾತಾಜಿ. ಇನ್ನು ಮಾಯಾಪುರದಲ್ಲೂ ಅವ್ರದ್ದು ಪುಷ್ಪ ಸಮಾಧಿ ಹತ್ರ ತುಂಬಾ ದೊಡ್ಡ ಮ್ಯೂಸಿಯಂ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಮೊಬೈಲ್ ಅಲೋ ಕೊಡಲ್ಲ, ಸೊ ಹಾಗಾಗಿ ಫೋಟೋ ತೆಗಿಲಿಕ್ಕೆ ಸಿಕ್ಕಿಲ್ಲ ಮಾತಾಜಿ. ಆದ್ರೆ ಇಷ್ಟೊಂದು ಕಲೆಕ್ಟ್ ಮಾಡಿದ್ರ ಮಾತಾಜಿ, ಹರಿಬೋಲ್. ನಮ್ಗೆ ಅವ್ರು ಇಷ್ಟೆಲ್ಲ ಕೊಟ್ಟಿದ್ದಾರೆ ಮಾತಾಜಿ. ಅಟ್ಲೀಸ್ಟ್ ಅವ್ರು ಏನೇನು ಮಾಡಿದ್ದಾರೆ ಅಂತ ನಾವು ನೆನಪಿಗೋಸ್ಕರನಾದ್ರೂ ತಕೋಬೇಕಲ್ಲ ಮಾತಾಜಿ. ಮಾತಾಜಿ ಹೌದು. ಹರೇ ಕೃಷ್ಣ. ಇದು ಅಧ್ಯಾಯ 5 ಸಮರ ನೆಕ್ಸ್ಟ್ ವೀಕ್ ಕಂಟಿನ್ಯೂಷನ್ ಮಾಡ್ತೇನೆ. ನಾನೇನ್ ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಅವಕಾಶ ಕೊಟ್ಟಂತ ಮುರಾರಿ ಮಾಧವ್ ಪ್ರಭುಗೆ ಧನ್ಯವಾದಗಳು. ಎಲ್ಲಾ ವೈಷ್ಣವರಿಗೂ ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಎಲ್ಲರಿಗೂ ಹರೇ ಕೃಷ್ಣ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿ ಪ್ರಭುಪಾದರ ಲೀಲಾಮೃತ ಹೇಳ್ತಾ ಇದ್ರು ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರಸಿಂಹ ಪ್ರಣತಿ ಆಡ್ತೀರಾ ಮಾತಾಜಿ? ನರಸಿಂಹ ಪ್ರಣತಿ ಆಡ್ತಾರಂತ ಮಾತಾಜಿ ಮಕ್ಳು ಯಾರಾದ್ರು? ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. श्री नरसिंह जय नरसिंह जय जय नरसिंह प्रहलादीश जय पद्म मुख पद्म भृंगम उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युं नमाम्यहम्। नमस्ते नरसिंहाय प्रह्लादलाददायिने हिरण्यकाशि पूर्वक्षः शिलटङ्कानकालाय हितो नरसिंह परतो नरसिंह यतो यामि ततो नरसिंह बहिर्नरसिंह हृदये नरसिंह नरसिंहमदिं शरणं प्रपदे तव करकमलवरेणकम् अद्भुत शृङ्गारा दलिता हिरण्यकशिपो तनुभृङ्गां केशवधृता नरहरिरूप जय जगदीश हरे जय जगदीश हरे जय जगदीश हरे जय नरसिंहदेव
नरसिंहदेव नरसिंहदेव जय नरसिंहदेव जय प्रहलाद महाराज प्रहलाद महाराज प्रहलाद महाराज जय प्रहलाद महाराज जय जय प्रभुपाद 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 जय जय प्रभुपाद निताय गौर हरि बोल हरि बोल हरि बोल निताय गौर हरि बोल हरे कृष्ण माताजी ಹರೇ ಬೋಲ್ ಪ್ರಭುಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮ್ಗೆ ನರಸಿಂಹ ಪ್ರಣತಿ ಹಾಡಿದ್ದಕ್ಕೆ. ಹರೇ ಕೃಷ್ಣ. ಈಗ ಮಲಗೋ ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡವತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯೇವ ಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णववृंद की जय, श्रील प्रभुपाद की जय, गुरु महाराज की जय. हरे कृष्ण प्रभुजी. हरे कृष्ण माताजी. ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. हरे कृष्ण माता जी दंडवत प्रणाम। हरे कृष्ण माताजी. ದಂಡವತ್ ಪ್ರಣಾಮ.